ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2022ಕ್ಕೆ ಸಂಬಂಧಪಟ್ಟ ಹಾಗೆ ಪಠ್ಯಕ್ರಮವನ್ನು ಒಂದು ಬಾರಿ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಕೆಲವೊಂದು ಸಜೆಸ್ಟೆಡ್ ಬುಕ್ಸನ್ನು ನಿಮಗೆ ಹೇಳ್ತೀನಿ, ಅದನ್ನು ಅಧ್ಯಯನಕ್ಕಾಗಿ ನೀವು ಬಳಸ್ಕೊಳ್ಬೋದು ಅಂತಕ್ಕಂಥದ್ದು. ಫಸ್ಟ್ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ಆಗಿ ನಿಮಗೆ ಪತ್ರಿಕೆ 2 ಬರೀತಿರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ 6ರಿಂದ 8ನೇ ತರಗತಿಗೆ ಯಾರ್ದು D.Ed ಪ್ಲಸ್ BA ಆಗಿದೆ, ಆಮೇಲೆ ಯಾರು B.Ed ಮಾಡಿದ್ದೀರಾ ಅವ್ರಿಗಾಗಿ 6 to 8 ಇರ್ತದೆ. ಇನ್ನು B.Ed ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು D.Ed ಅಂದರೆ ಪ್ರಥಮ ಪತ್ರಿಕೆಯನ್ನು ಕೂಡ ಬರಿಬೋದಾಗಿರ್ತದೆ. ಓಕೆ, ಸೊ ಹೀಗಾಗಿ ಫಸ್ಟ್ ಇಲ್ಲಿ ಕೊಟ್ಟಿದ್ದಾರೆ CDP ಅಂತೇಳಿ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಆರ್ ಪೆಡಗಾಜಿ ಅಂತಕ್ಕಂಥದ್ದು. ಸೊ ಇಲ್ಲಿ ಕಾನ್ಸೆಪ್ಟ್ಗಳನ್ನ ನೋಡ್ತಾ ಹೋಗೋಣ, ಜೊತೆಗೆ ಸಜೆಸ್ಟೆಡ್ ಸಮ್ ಬುಕ್ಸ್ಗಳನ್ನ ಕೂಡ ಇಲ್ಲಿ ನಿಮಗೆ ಹೇಳ್ತೀನಿ, ಯಾವುದು ಬೆಸ್ಟ್ ಆಗುತ್ತೆ ಅಂತಕ್ಕಂಥದ್ದು, ಜೊತೆಗೆ ಹೇಗೆ ಇದನ್ನು ಸಕ್ಸಸ್ ಮಾಡ್ಬೋದು ಅಂತಕ್ಕಂಥದ್ದು ಕೂಡ. ಇನ್ನು ಶಿಶು ವಿಕಾಸನ ಚೈಲ್ಡ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಏನಿದೆ, ಅಭಿವೃದ್ಧಿಯ ಪರಿಕಲ್ಪನೆ ಮತ್ತು ಕಲಿಕೆಯೊಂದಿಗೆ ಅದರ ಸಂಬಂಧ, ಮಕ್ಕಳ ಅಭಿವೃದ್ಧಿಯ ತತ್ವಗಳು, ಅನುವಂಶೀಯತೆಯ ಮತ್ತು ಪರಿಸರದ ಪ್ರಭಾವ ಅಂತಕ್ಕಂಥದ್ದು ಈ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಬೆಳವಣಿಗೆ ಮತ್ತು ವಿಕಾಸ ಅಂತ ಹೇಳ್ಬೋದು. ನೀವು ಕರ್ನಾಟಕ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನೇರವಾಗಿ ಈ PDF ಅನ್ನು ನಿಮಗೆ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನಂತರದಲ್ಲಿ ಮುಂದಕ್ಕೆ ಹೋಗೋದಾದರೆ ಸಾಮಾಜೀಕರಣದ ಪ್ರಕ್ರಿಯೆಗಳ ಬಗ್ಗೆ ಕೊಟ್ಟಿದ್ದಾರೆ. ಸಮಾಜ ಮತ್ತು ಮಕ್ಕಳು, ಇದರಲ್ಲಿ ಶಿಕ್ಷಕರು, ಪೋಷಕರು ಮತ್ತು ಸಹವರ್ತಿಗಳು, ಶಿಶು ಕೇಂದ್ರೀಕೃತ ಮತ್ತು ಪ್ರಗತಿಪರ ಶಿಕ್ಷಣದ ಪರಿಕಲ್ಪನೆಗಳು, ಪಿಯಾಜೆ, ಕೋಲ್ಬರ್ಗ್ ಮತ್ತು ವೈಗೋಟ್ಸ್ಕಿ ರಚನಾತ್ಮಕ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನಗಳು, ಬುದ್ಧಿವಂತಿಕೆ ಸಂರಚನೆ ವಿಮರ್ಶಾತ್ಮಕ ದೃಷ್ಟಿಕೋನ, ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸ್, ಬುದ್ಧಿವಂತಿಕೆ ಬಹು ಆಯಾಮ, ಭಾಷೆ ಮತ್ತು ಚಿಂತನೆ ಬಗ್ಗೆ ನೋಡ್ಬೋದು. ನಂತರದಲ್ಲಿ ಸಾಮಾಜಿಕ ರಚನೆಯಲ್ಲಿ ಲಿಂಗತ್ವ ಅಂತಕ್ಕಂಥ ಒಂದು ಟೈಟಲ್ ನಡೆಯಲ್ಲಿ ಲಿಂಗತ್ವದ ಪಾತ್ರಗಳು, ಲಿಂಗಭೇದ, ಲಿಂಗ ತಾರತಮ್ಯ ಮತ್ತು ಶೈಕ್ಷಣಿಕ ಅಭ್ಯಾಸಗಳು, ಕಲಿಕಾರ್ಥಿಗಳಲ್ಲಿ ವೈಯಕ್ತಿಕ ಭಿನ್ನತೆಗಳು, ಭಾಷೆಯ ವೈವಿಧ್ಯತೆ, ಜಾತಿ, ಲಿಂಗ, ಸಮುದಾಯ, ಧರ್ಮ ಇತ್ಯಾದಿಗಳನ್ನು ಆಧರಿಸಿ ಭಿನ್ನತೆಗಳನ್ನ ಅರ್ಥೈಸುವುದು ಅಂತಕ್ಕಂಥದ್ದು. ನಂತರದಲ್ಲಿ ಮೌಲ್ಯಮಾಪನ ಅಂತಕ್ಕಂಥ ಒಂದು ಪರಿಕಲ್ಪನೆ ಅಡಿಯಲ್ಲಿ ಕಲಿಕೆಯ ಮೌಲ್ಯಮಾಪನ, ಕಲಿಕೆಗಾಗಿ ಮೌಲ್ಯಮಾಪನ ನಡುವಿನ ವ್ಯತ್ಯಾಸ ಅಂತಕ್ಕಂಥದ್ದು. ಅಂದರೆ ಸಿಂಪಲ್ಲಾಗಿ ಇದರ ಅರ್ಥ ತಿಳ್ಕೊಳ್ಬೇಕು. ಸಂಕಲನಾತ್ಮಕ ಮತ್ತು ರೂಪಣಾತ್ಮಕ ಮೌಲ್ಯಮಾಪನವನ್ನು ಯಾವ ರೀತಿಗೆ ಅಧ್ಯಯನ ಮಾಡ್ತೀರಿ, ಅದೇ ರೀತಿಗೆ ಕಲಿಕೆಯ ಮತ್ತು ಕಲಿಕೆಗಾಗಿ ಮೌಲ್ಯಮಾಪನವನ್ನು ಓದ್ಕೊಳ್ಬೇಕಾಗತ್ತೆ. ಕಲಿಕೆಗಾಗಿ ಇದು ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ಪತ್ತೆ ಹಚ್ಚಲು ಮಾಡ್ತಕ್ಕಂಥ ಮೌಲ್ಯಮಾಪನ, ಎಷ್ಟರ ಮಟ್ಟಿಗೆ ಪೂರ್ವಜ್ಞಾನ ಹೊಂದಿದ್ದಾರೆ ಆ ಬೇಸಿಸ್ ಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಅವರಿಗೆ ಟೀಚಿಂಗನ್ನು ಸ್ಟಾರ್ಟ್ ಮಾಡ್ತೀವಿ. ಇನ್ನು ಕಲಿಕೆಯ ಮೌಲ್ಯಮಾಪನ ಅಂದರೆ ಸಂಕಲನಾತ್ಮಕ ಮೌಲ್ಯಮಾಪನ ಅಂತಕ್ಕಂಥದ್ದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಇದರ ಬಗ್ಗೆ ಡೆಪ್ತಾಗಿ ಡಿಸ್ಕಷನ್ ಮಾಡೋಣ. ಇನ್ನು ಶಾಲಾಧಾರಿತ ಮೌಲ್ಯಮಾಪನ, ಇದರಲ್ಲಿ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಂತಕ್ಕಂಥ ಪರಿಕಲ್ಪನೆಗಳ ಅಡಿಯಲ್ಲಿ ಬರ್ತದೆ. ಇಲ್ಲೂ ಕೂಡ ದೃಷ್ಟಿಕೋನ ಮತ್ತು ಅಭ್ಯಾಸ, ಕಲಿಕಾ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ತರಗತಿಯಲ್ಲಿ ಹೆಚ್ಚಿಸಲು ಮತ್ತು ಕಲಿಕಾರ್ಥಿಗಳ ಸಾಧನೆಯನ್ನು ಉತ್ತಮಪಡಿಸಲು ಪರೀಕ್ಷಾರ್ಥಿಗಳ ಕಲಿಕಾ ಸಿದ್ಧತಾ ಮಟ್ಟವನ್ನು ನಿರ್ಣಯಿಸುವ ಸಮರ್ಪಕ ಪ್ರಶ್ನೆಗಳ ರಚನೆ ಅಂತಕ್ಕಂಥದ್ದು. ಇನ್ನು ಸಮನ್ವಯ ಶಿಕ್ಷಣದ ಪರಿಕಲ್ಪನೆಯನ್ನು ನೋಡೋದಾದರೆ, ಸೊ ಇಲ್ಲಿ ವಿಶೇಷ ಅಗತ್ಯತೆಗಳ ಮಕ್ಕಳನ್ನು ಅರ್ಥೈಸಿಕೊಳ್ಳುವುದು, ಅವಕಾಶ ವಂಚಿತ ಮತ್ತು ಅನಾನುಕೂಲ ಪರಿಸ್ಥಿತಿಗಳನ್ನು ಒಳಗೊಂಡಂತೆ ವಿವಿಧ ಹಿನ್ನೆಲೆಗಳ ಕಲಿಕಾರ್ಥಿಗಳ ಅಗತ್ಯತೆಗಳನ್ನು ಪೂರೈಸುವುದು, ಕಲಿಕಾ ನ್ಯೂನತೆಗಳನ್ನು ಹೊಂದಿರುವ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವುದು, ಪ್ರತಿಭಾವಂತ ಸೃಜನಾತ್ಮಕ ಹಾಗೂ ವಿಶೇಷ ಪರಿಣಿತಿಯುಳ್ಳ ಕಲಿಕಾರ್ಥಿಗಳ ಅಗತ್ಯತೆಗಳನ್ನು ಪೂರೈಸುವುದು ಅಂತಕ್ಕಂಥದ್ದು. ಇನ್ನು ಕಲಿಕೆ ಮತ್ತು ಬೋಧನಾಶಾಸ್ತ್ರ, ಮಕ್ಕಳ ಕಲಿಕೆಯ ವಿಧಾನ ಹಾಗೂ ಚಿಂತನೆ, ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಈ ಒಂದು ಪೆಡಗಾಜಿ ಅಂತಕ್ಕಂಥ ಸಬ್ಜೆಕ್ಟ್ ಇದ್ದೇ ಇರ್ತದೆ, ಬೋಧನಾಶಾಸ್ತ್ರ ಇದ್ದೇ ಇರ್ತದೆ. ನೀವು ಸೋಷಿಯಲ್ ಸೈನ್ಸ್ ಆಗಿರಲಿ, ಮ್ಯಾಥಮೆಟಿಕ್ಸು ಸೈನ್ಸ್ ಆಗಿರಲಿ. ಮಕ್ಕಳು ಹೇಗೆ ಮತ್ತು ಏಕೆ ಶಾಲೆಯಲ್ಲಿ ಯಶಸ್ಸನ್ನು ಸಾಧಿಸಲು ವಿಫಲಗೊಳ್ಳುತ್ತಾರೆ ಅಂತಕ್ಕಂಥದ್ದು, ಬೋಧನೆ ಹಾಗೂ ಕಲಿಕೆಯ ಮೂಲ ಪ್ರಕ್ರಿಯೆಗಳು, ಮಕ್ಕಳ ಕಲಿಕಾ ತಂತ್ರಗಳು, ಕಲಿಕೆ ಒಂದು ಸಾಮಾಜಿಕ ಪ್ರಕ್ರಿಯೆಯಾಗಿ ಕಲಿಕೆಯ ಸಾಮಾಜಿಕ ಸನ್ನಿವೇಶ, ಸಮಸ್ಯೆಯನ್ನು ಪರಿಹರಿಸುವ ಹಾಗೂ ವೈಜ್ಞಾನಿಕ ಅನ್ವೇಷಕನಾಗಿ ಮಗು ಅಂತಕ್ಕಂಥದ್ದು. ನಂತರದಲ್ಲಿ ಮಕ್ಕಳಲ್ಲಿ ಕಲಿಕೆಯ ಪರಿಕಲ್ಪನೆಗಳು, ಕಲಿಕಾ ಪ್ರಕ್ರಿಯೆಯಲ್ಲಿ ಮಕ್ಕಳ ಕಲಿಕಾ ದೋಷಗಳನ್ನು ಅರ್ಥೈಸಿಕೊಳ್ಳುವ ಪ್ರಾಮುಖ್ಯತೆ, ಅರಿವು ಮತ್ತು ಭಾವನೆಗಳು, ಜ್ಞಾನ, ಭಾವನಾತ್ಮಕತೆ, ಪ್ರೇರಣೆ ಮತ್ತು ಕಲಿಕೆಯನ್ನು ಉದ್ದೀಪನಗೊಳಿಸುವ ಅಂಶಗಳು, ವೈಯಕ್ತಿಕ ಮತ್ತು ಪರಿಸರ ಅಂತಕ್ಕಂಥದ್ದು. ಇನ್ನು ಲ್ಯಾಂಗ್ವೇಜ್ ಬರ್ತದೆ. ಲ್ಯಾಂಗ್ವೇಜ್ 1 ಯಾವುದೇ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಲ್ಯಾಂಗ್ವೇಜ್ 2 ಕೂಡ ಯಾವುದೇ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಬೋದು. ಆದರೆ ಎರಡೂ ಕಡೆ ಒಂದೇ ಲ್ಯಾಂಗ್ವೇಜ್ ಇರ್ತಕ್ಕದ್ದಲ್ಲ, ಅಂದರೆ ಎರಡೂ ಲ್ಯಾಂಗ್ವೇಜ್ ಸೇಮ್ ಸೆಲೆಕ್ಟ್ ಮಾಡಬಾರ್ದು. ಭಾಷಾ ಗ್ರಹಿಕೆ, ನೀಡಲಾಗಿರುವ ಗದ್ಯ, ನಾಟಕ ಅಥವಾ ಪದ್ಯ ಭಾಗವನ್ನು ಓದಿ ಕೊಟ್ಟಂಥ ಪ್ರಶ್ನೆಗಳಿಗೆ ಉತ್ತರಿಸುವುದು, ಪ್ರಶ್ನೆಗಳು ಅರ್ಥೈಸಿಕೊಳ್ಳುವುದು, ವ್ಯಾಕರಣ ಹಾಗೂ ಭಾಷಾ ಸಾಮರ್ಥ್ಯಗಳನ್ನು ಒಳಗೊಂಡಿರುತ್ತದೆ. ಇನ್ನು ಭಾಷಾ ಬೆಳವಣಿಗೆಯ ಶೈಕ್ಷಣಿಕ ತಳಹದಿ, ಕಲಿಕೆ ಮತ್ತು ಗ್ರಹಿಕೆ, ಭಾಷಾ ಬೋಧನಾ ತತ್ವಗಳು, ಭಾಷಾ ಕಲಿಕೆಯಲ್ಲಿ ಆಲಿಸುವ ಹಾಗೂ ಮಾತನಾಡುವ ಕ್ರಿಯೆಗಳ ಪಾತ್ರ, ಭಾಷೆಯ ಕ್ರಿಯೆಗಳು ಹಾಗೂ ಭಾಷೆಯನ್ನು ಮಕ್ಕಳು ಕಲಿಕಾ ಸಾಧನವಾಗಿ ಬಳಸುವ ಬಗ್ಗೆ, ಭಾಷಾ ಸಂವಹನದಲ್ಲಿ ಮೌಖಿಕ ಮತ್ತು ಲಿಖಿತ, ವ್ಯಾಕರಣದ ಪಾತ್ರ, ವಿಮರ್ಶಾತ್ಮಕ ದೃಷ್ಟಿಕೋನ, ವೈವಿಧ್ಯಮಯ ತರಗತಿಯಲ್ಲಿ ಭಾಷಾ ಬೋಧನಾ ಸವಾಲುಗಳು, ಭಾಷಾ ಕೌಶಲ್ಯಗಳು, ಕಲಿಕಾ ಬೋಧನಾ ಸಾಮಗ್ರಿಗಳು, ಪಠ್ಯಪುಸ್ತಕಗಳು, ಬಹುಮಾಧ್ಯಮ ಸಲಕರಣೆಗಳು, ತರಗತಿಯಲ್ಲಿ ಬಹುಭಾಷಾ ಸಂಪನ್ಮೂಲಗಳು, ಪರಿಹಾರ ಬೋಧನೆ. ಆ್ಯಸ್ ಇಟ್ ಈಸ್ ಭಾಷಾ 2 ಕೂಡ ಸೇಮ್ ಇರ್ತದೆ ಅದೇ ರೀತಿಯಾಗಿ.
ನೆಕ್ಸ್ಟ್ ಗಣಿತ ಮತ್ತು ವಿಜ್ಞಾನ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಗಣಿತದಲ್ಲಿ ಸಮಾಂತರ ಶ್ರೇಣಿಗಳು, ಸಂಖ್ಯಾ ಪದ್ಧತಿ, ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ, ತ್ರಿಕೋನಮಿತಿ ಬರ್ತಾಯಿದೆ. ನಿರ್ದೇಶಾಂಕ ಗಣಿತ, ನಿತ್ಯ ಸಮೀಕರಣಗಳು, 2 ಚರಾಂಶವಿರುವ ರೇಖಾತ್ಮಕ ಸಮೀಕರಣಗಳು, ವರ್ಗ ಸಮೀಕರಣಗಳು, ಬಹುಪದೋಕ್ತಿಗಳು, ಕ್ಷೇತ್ರಗಣಿತ, ತ್ರಿಭುಜಗಳು, ಕ್ಷೇತ್ರಗಣಿತ, ಚತುರ್ಭುಜಗಳು, ವೃತ್ತಗಳು, ವೃತ್ತಗಳಿಗೆ ಸಂಬಂಧಿಸಿದಂಥ ವಿಸ್ತೀರ್ಣ. ನಂತರದಲ್ಲಿ ಶೈಕ್ಷಣಿಕ ಸವಾಲುಗಳು, ಇದು ಕೂಡ ಬೋಧನಾಶಾಸ್ತ್ರ. ಗಣಿತದ ಸ್ವರೂಪ, ತಾರ್ಕಿಕ ಚಿಂತನೆ, ಪಠ್ಯಕ್ರಮದಲ್ಲಿ ಗಣಿತದ ಸ್ಥಾನ, ಗಣಿತದ ಭಾಷೆ, ಸಮುದಾಯ ಗಣಿತ, ಮೌಲ್ಯಮಾಪನ, ಪರಿಹಾರ ಬೋಧನೆ, ಬೋಧನಾ ಸವಾಲುಗಳು ಅಲ್ಲಿ ಓದಿರ್ತೀರ. ಭಾಷೆ ಲ್ಯಾಂಗ್ವೇಜಲ್ಲಿ ಇಲ್ಲೂ ಹೆಲ್ಪ್ ಆಗುತ್ತೆ. ಸೈಕಾಲಜಿಯಲ್ಲಿ ಕೂಡ ಓದಿರ್ತೀರ. ಇನ್ನು ಭೌತಶಾಸ್ತ್ರ ವಿಜ್ಞಾನದಲ್ಲಿ ನೋಡೋದಾದರೆ ಚಲನೆ, ಚಲನೆಯ ವಿವರಣೆ, ವ್ಯಾಖ್ಯಾನ, ಚಲನೆಯ ವಿಧಗಳು, ಚಲನೆಯ ನಿಯಮಗಳು ಮತ್ತು ಚಲನೆಯ ಸಮೀಕರಣಗಳು, ನಿಯಮಗಳು ಮತ್ತು ಲೆಕ್ಕಗಳು, ಗುರುತ್ವ ನಿಯಮ, ವಿಶ್ವವ್ಯಾಪ್ತಿ, ಗುರುತ್ವ ನಿಯಮ, ಲೆಕ್ಕಗಳು, ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅಂತಕ್ಕಂಥದ್ದು, ಬೆಳಕು, ಪ್ರತಿಫಲನ, ವಕ್ರೀಭವನ, ಮಸೂರ, ನಿಮ್ನ ಮತ್ತು ಪೀನ ಮಸೂರ, ದರ್ಪಣ, ನಿಮ್ನ ಮತ್ತು ನಿಮ್ನ ದರ್ಪಣ, ಪೀನ ದರ್ಪಣ, ಗೋಳೀಯ ದರ್ಪಣ ಮತ್ತು ಮಸೂರಗಳಿಂದ ಉಂಟಾದ ಪ್ರತಿಬಿಂಬಗಳನ್ನ ಪ್ರತಿನಿಧಿಸುವುದು, ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಮಂಡಲ ವ್ಯಾಖ್ಯಾನ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಇನ್ನು ಏಕಮಾನಗಳಲ್ಲಿ ನೋಡೋದಾದರೆ ರೋಧಗಳು, ಲೆಕ್ಕಗಳು ಮತ್ತು ವಿದ್ಯುತ್ ಮಂಡಲದ ರೇಖಾಚಿತ್ರ, ಕಾಂತೀಯತೆ ವ್ಯಾಖ್ಯಾನ, ವಿವಿಧ ನಿಯಮಗಳು, ಲೆಕ್ಕಗಳು, ಎಸಿ ಡೈನಮೋ, ಡಿಸಿ ಡೈನಮೋ, ಮೋಟಾರ್ ಮತ್ತು ವಿದ್ಯುತ್ ಜನಕಗಳು, ನೈಸರ್ಗಿಕ ವಿದ್ಯಮಾನ, ಕಣ್ಣು, ಕಣ್ಣಿನ ದೃಷ್ಟಿದೋಷ, TIR ಒಂದು ಯಾವರ್ತನೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಇನ್ನು ರಸಾಯನಶಾಸ್ತ್ರ, ಕೆಮಿಸ್ಟ್ರಿಯಲ್ಲಿ ವಸ್ತುಗಳು ಮತ್ತು ನಿತ್ಯ ಅಥವಾ ದೈನಂದಿನ ಲೋಹ, ಅಲೋಹ, ಜೀವನದಲ್ಲಿ ಬಳಸುವ ವಸ್ತುಗಳು, ಭೌತ ಹಾಗೂ ರಾಸಾಯನಿಕ ಗುಣಲಕ್ಷಣಗಳು, ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣ, ಭೌತ ಮತ್ತು ರಾಸಾಯನಿಕ ಗುಣಲಕ್ಷಣಗಳು, ಪರಮಾಣುಗಳು, ಅಣುಸೂತ್ರಗಳು, ರಾಶಿ ಎಲೆಕ್ಟ್ರಾನಿಕ್ ವಿನ್ಯಾಸ, ಪಾಲಿಮರ್ಗಳು, ಕೃತಕ ನೈಸರ್ಗಿಕ ಉಪಯೋಗಗಳು, ನೈಸರ್ಗಿಕ ಸಂಪನ್ಮೂಲಗಳು, ವಿಧಗಳು, ಅನ್ವಯಗಳು, ಅಕಶೇರುಕಗಳು, ಕಂಟಕ ಚರ್ಮಿಗಳು, ಜೀವಕೋಶ, ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ, ಅಂಗಾಂಶ, ಅಂಗವ್ಯವಸ್ಥೆ, ನಿತ್ಯ ಜೀವನದಲ್ಲಿ ಬಳಸುವ ರಾಸಾಯನಿಕಗಳು, ಸಾಬೂನು, ಮಾರ್ಜಕ, ಸಿಹಿಕಾರಕಗಳು, ಔಷಧಿಗಳು. ಇನ್ನು ಜೀವಶಾಸ್ತ್ರದಲ್ಲಿ ಆಹಾರ ಮತ್ತು ಆಹಾರ ವ್ಯಾಖ್ಯಾನ, ಆಹಾರ ಮತ್ತು ಅದರ ಪ್ರಾಮುಖ್ಯತೆ, ಆಹಾರ ಸರಪಳಿ, ಆಹಾರ ಜಾಲ, ಆಹಾರದ ಪಿರಮಿಡ್ಗಳು, ಆಹಾರ ಮತ್ತು ಅದರ ಆಕಾರಗಳು, ಸಸ್ಯ ಮತ್ತು ಪ್ರಾಣಿ ಜನ್ಯ ಒಂದು ಆಹಾರ ಪರಿಣಾಮಗಳು. ನಂತರದಲ್ಲಿ ಆಹಾರ ಮತ್ತು ಅದರ ಘಟಕಗಳು, ಶಕ್ತಿ ಒದಗಿಸುವ ಕಾರ್ಬೋಹೈಡ್ರೇಟ್ಸು, ಲಿಪಿಡ್ಗಳು, ದೇಹ ನಿರ್ಮಾಣ ಮಾಡುವ ಪ್ರೋಟೀನ್ಗಳು, ದೇಹದ ರಕ್ಷಕರು, ಜೀವಸತ್ವಗಳು ಮತ್ತು ಖನಿಜಗಳು, ನಾರು ಪದಾರ್ಥ ಹಾಗೂ ನೀರು ಅಂತಕ್ಕಂಥದ್ದು. ಸೂಕ್ಷ್ಮಾಣುಜೀವಿಗಳಲ್ಲಿ ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ. ಸಸ್ಯ ಸಾಮ್ರಾಜ್ಯದಲ್ಲಿ ಥ್ಯಾಲೋಪೈಟು, ಬಯೋಪೈಟು, ಹವಸ ಸಸ್ಯ, ಪುಚ್ಚ ಸಸ್ಯ, ಅನಾವೃತ ಬೀಜಸಸ್ಯ, ಆವೃತ ಬೀಜಸಸ್ಯ, ಪ್ರೊಟೆಸ್ಟಾ, ಪ್ರೋಟೋಸೋವಾ, ಪ್ರೊಕ್ಯಾರಿಯೋಟು, ಯುಕ್ಯಾರಿಯೋಟು, ಪ್ರಾಣಿ ಸಾಮ್ರಾಜ್ಯಗಳನ್ನು ತಿಳ್ಕೊಳ್ತಾ ಇದ್ವಿ. ಕಶೇರುಕಗಳಲ್ಲಿ ಅಕಶೇರುಕಗಳು ಬರ್ತವೆ. ಕಶೇರುಕದಲ್ಲಿ ಮೀನು, ಉಭಯವಾಸಿ, ಸರೀಸೃಪ, ಪಕ್ಷಿ, ಸ್ತನಿಗಳು. ಅಕಶೇರು, ಪೋರಿಪೇರ, ಕುಟುಕು ಕಣವಂತಗಳು, ಚಪ್ಪಟೆ ಹುಳುಗಳು, ನಿಮೆಜೋಡ, ದುಂಡುದು ಹುಳುಗಳು, ವಲಯವಂತಗಳು ಅಥವಾ ಅನಿಲಿಡಿಯಾ ಅಥವಾ ಮೃದ್ವಂಗಿಗಳು ಅಂತ ಕರಿತೀವಿ. ಮೃದ್ವಂಗಿಗಳು ಕೂಡ ಇದರಲ್ಲಿ ಬರ್ತದೆ. ಶೈಕ್ಷಣಿಕ ಸವಾಲುಗಳು, ವಿಜ್ಞಾನದ ರಚನೆ, ಸ್ವರೂಪ, ಸ್ವಾಭಾವಿಕ ವಿಜ್ಞಾನದ ಗುರಿಗಳು ಮತ್ತು ಉದ್ದೇಶಗಳು, ವಿಜ್ಞಾನವನ್ನು ಅರ್ಥೈಸಿಕೊಳ್ಳುವಿಕೆ, ಪ್ರಶಂಸಿಸುವಿಕೆ, ವಿಧಾನಗಳು, ಸಂಯೋಜಿತ ವಿಧಾನ, ವೀಕ್ಷಣೆ, ಪ್ರಯೋಗ, ಅನ್ವೇಷಣೆ, ಆವಿಷ್ಕಾರ, ಪಠ್ಯ ಸಲಕರಣೆಗಳು, ಸಾಧನಗಳು, ಮೌಲ್ಯಮಾಪನದ ಸವಾಲುಗಳು, ಪರಿಹಾರ, ಬೋಧನೆ ಅಂತಕ್ಕಂಥದ್ದು. ಇನ್ನು ಸಮಾಜ ಪಾಠಗಳು ನೋಡೋದಾದರೆ ಸಮಾಜ ವಿಜ್ಞಾನ ಅಭ್ಯರ್ಥಿಗಳಿಗೆ ಇತಿಹಾಸ ಕೊಟ್ಟಿದ್ದಾರೆ. ಫಸ್ಟು ಯಾವಾಗ, ಎಲ್ಲಿ ಮತ್ತು ಹೇಗೆ ಪ್ರಾಚೀನ ಸಮಾಜಗಳು, ಮೊದಲ ನಗರಗಳು, ರಾಜ್ಯಗಳು, ಹೊಸ ಕಲ್ಪನೆಗಳು, ಮೊದಲ ಸಾಮ್ರಾಜ್ಯ, ದೂರದ ಪ್ರದೇಶಗಳೊಂದಿಗೆ ಸಂಪರ್ಕ, ರಾಜಕೀಯ ಬೆಳವಣಿಗೆಗಳು, ವಿಜ್ಞಾನ ಮತ್ತು ಸಂಸ್ಕೃತಿ, ಹೊಸ ರಾಜರು ಮತ್ತು ರಾಜ್ಯಗಳು, ದೆಹಲಿಯ ಸುಲ್ತಾನರು, ವಾಸ್ತುಶಿಲ್ಪ, ಸಾಮ್ರಾಜ್ಯದ ಸ್ಥಾಪನೆ, ಸಾಮಾಜಿಕ ಬದಲಾವಣೆ, ಸ್ಥಳೀಯ ಸಂಸ್ಕೃತಿಗಳು, ಕಂಪನಿ ಅಧಿಕಾರದ ಸ್ಥಾಪನೆ, ಗ್ರಾಮೀಣ ಜೀವನ ಮತ್ತು ಸಮಾಜ, ವಸಾಹತುಶಾಹಿ ಮತ್ತು ಬುಡಕಟ್ಟು ಸಮಾಜಗಳು, 1857-58ರ ದಂಗೆ, ಮಹಿಳೆ ಮತ್ತು ಸುಧಾರಣೆ, ಜಾತಿ ವ್ಯವಸ್ಥೆಯ ಸವಾಲುಗಳು, ರಾಷ್ಟ್ರೀಯ ಚಳವಳಿ, ಸ್ವಾತಂತ್ರ್ಯ ನಂತರ ಭಾರತ. ಇನ್ನು ಭೂಗೋಳವನ್ನು ನೋಡೋದಾದರೆ ಭೂಗೋಳಶಾಸ್ತ್ರ, ಸಾಮಾಜಿಕ ಅಧ್ಯಯನ ಮತ್ತು ವಿಜ್ಞಾನ, ಸೌರಮಂಡಲದಲ್ಲಿ ಭೂಗ್ರಹ, ಗೋಳ, ಪರಿಸರದ ಸಂಪೂರ್ಣತೆ, ಪ್ರಾಕೃತಿಕ ಹಾಗೂ ಮಾನವ ನಿರ್ಮಿತ ಪರಿಸರ, ಗಾಳಿ, ನೀರು, ಮಾನವ ಪರಿಸರ, ವಸಾಹತುಶಾಹಿ, ಸಾರಿಗೆ ಮತ್ತು ಸಂವಹನ ಸಂಪನ್ಮೂಲ ವಿಧಗಳು, ಪ್ರಾಕೃತಿಕ ಮತ್ತು ಮಾನವ ಕೃಷಿ ಅಂತಕ್ಕಂಥದ್ದು. ಸಾಮಾಜಿಕ ಮತ್ತು ರಾಜ್ಯಶಾಸ್ತ್ರದಲ್ಲಿ ವೈವಿಧ್ಯತೆ, ಸರ್ಕಾರ, ಸ್ಥಳೀಯ ಸರ್ಕಾರ, ಬದುಕು ನಿರ್ವಹಣೆ, ಪ್ರಜಾಪ್ರಭುತ್ವ, ರಾಜ್ಯ ಸರ್ಕಾರ, ಮಾಧ್ಯಮಗಳನ್ನು ಅರ್ಥೈಸಿಕೊಳ್ಳುವಿಕೆ, ಲಿಂಗತ್ವವನ್ನು ಅರ್ಥೈಸುವುದು, ಸಂವಿಧಾನ, ಸಂಸತ್ತಿನ ಸರ್ಕಾರ, ನ್ಯಾಯಾಂಗ, ಸಾಮಾಜಿಕ ನ್ಯಾಯ ಮತ್ತು ಕಡೆಗಣಿಸಲ್ಪಡುವಿಕೆ. ಇನ್ನು ಬೋಧನಾಶಾಸ್ತ್ರದ ಸವಾಲುಗಳು ನೋಡೋದಾದರೆ ಇಲ್ಲಿ ಸಾಮಾಜಿಕ ವಿಜ್ಞಾನ, ಸಾಮಾಜಿಕ ಅಧ್ಯಯನದ ಪರಿಕಲ್ಪನೆ ಮತ್ತು ಸ್ವರೂಪ, ತರಗತಿ ಪ್ರಕ್ರಿಯೆಗಳು, ಚಟುವಟಿಕೆಗಳು, ವಿಮರ್ಶಾತ್ಮಕ ಚಿಂತನೆಯನ್ನು ಅಭಿವೃದ್ಧಿಪಡಿಸುವುದು, ವಿಚಾರ ಪ್ರವೃತ್ತಿಯನ್ನು ಬೆಳೆಸುವುದು, ಸಾಮಾಜಿಕ ವಿಜ್ಞಾನ, ಸಮಾಜ ವಿಜ್ಞಾನ ಅಧ್ಯಯನ, ಬೋಧನಾ ಸವಾಲುಗಳು, ಆಧಾರಗಳು, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಯೋಜನಾ ಕಾರ್ಯ, ಮೌಲ್ಯಮಾಪನ. ಇಷ್ಟು ಬೋಧನಾಶಾಸ್ತ್ರ ಬರ್ತದೆ. ಆದರೆ ಮ್ಯಾಥ್ಸ್ ಸೈನ್ಸ್ ಅವರು ಇನ್ನೊಂದು ಪಾಯಿಂಟ್ ನೆನಪಿಟ್ಕೊಳ್ಬೇಕು. ಏನಪ್ಪ ಅಂದರೆ ಅದು ನೀವು 6 to 10 ಸ್ಟ್ಯಾಂಡರ್ಡ್ ಗೋರ್ಮೆಂಟ್ ಟೆಕ್ಸ್ಟ್ ಬುಕ್ ಏನಿದ್ದಾವೆ KTBS ರಿಲೀಸ್ ಮಾಡಿರ್ತಕ್ಕಂಥದ್ದು. ಸೊ ಎಲ್ಲ ಟೆಕ್ಸ್ಟ್ ಬುಕ್ಕನ್ನು ನೀವು ಓದ್ಕೊಳ್ಬೇಕು. ಇದಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪಠ್ಯಕ್ರಮ ಅಷ್ಟೇ ಅಲ್ಲ, ಇದನ್ನು ಬಿಟ್ಟು 6 to 10 ಏನಿದೆ ಮೊದಲು ಕ್ಲಿಯರಾಗಿ ಒಂದು ಕರೆಕ್ಟಾಗಿ ಓದಿ ಬರೆದು ಪ್ರಾಕ್ಟೀಸ್ ಮಾಡಿ
ನೆನಪಿನ ಶಕ್ತಿನ ವೃದ್ಧಿ ಮಾಡ್ಕೊಳ್ಳಿ. ಸೊ ಇಷ್ಟು ಮಾಡಿದ್ರೆ ನೀವು ಕ್ರ್ಯಾಕ್ ಮಾಡ್ಬೋದು. ಸೋಷಿಯಲ್ ಸೈನ್ಸ್ ಕ್ಯಾಂಡಿಡೇಟ್ಸ್ಗಳಿಗೆ ನಾನು 100% ಗ್ಯಾರಂಟಿ ಕೊಡ್ಬೋದು, ನೀವು ಪಾಸ್ ಆಗ್ತೀರಾ. ನಾನು ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿದ್ರೆ 100%. ಯಾಕಂದರೆ ನಾನು ಕೂಡ 5 ಬಾರಿ ಕರ್ನಾಟಕ ಟೆಟ್ ಪಾಸ್ ಆಗಿದ್ದೀನಿ 119 ಅಂಕಗಳೊಂದಿಗೆ. ಸೊ ಹೀಗಾಗಿ ನೀವು ಜೊತೆಗೆ CTET ನೀವು ಪಾಸ್ ಮಾಡಬೇಕಂದ್ರೆ 6 to 10th ಟೆಕ್ಸ್ಟ್ ಬುಕ್ಕನ್ನು ಅಬ್ಸರ್ವ್ ಮಾಡಿ ಓದಿ. ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನ ಇದೆ ಅಥವಾ ಸೈಕಾಲಜಿ, ಅದಕ್ಕೆ ಶೈಕ್ಷಣಿಕ ಮನೋವಿಜ್ಞಾನದ ಕೈಗನ್ನಡಿ ಅಂತಕ್ಕಂಥ ಪುಸ್ತಕ ಇದೆ. ಜೊತೆಗೆ ನನ್ನ ಕ್ಲಾಸಸ್ಸು ಆ ಬುಕ್ ಒಂದು ಓದ್ಕೊಳ್ಳಿ. ಇನ್ನು ಅಪ್ಲಿಕೇಬಲ್ ಕ್ವಶನ್ಸ್ ಬಂದಾಗ ನಾವು ಅರ್ಥ ಮಾಡಿಕೊಂಡು ಬರಿಬೇಕಾಗತ್ತೆ. ಯಾಕಂದರೆ ಈ ಬಾರಿ CTETಲ್ಲಿರ್ತಕ್ಕಂಥ ಪ್ರಶ್ನೆಯೇ ಡೈರೆಕ್ಟಾಗಿ ನಮ್ಮ GPSTಗೆ ಹಾಕಿದ್ದಾನೆ. NCERT ಸಿಲೆಬಸಲ್ಲಿರ್ತಕ್ಕಂಥದ್ದು. ಅದನ್ನು ಕೂಡ ನೆಕ್ಸ್ಟ್ ನಾನು ಕವರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿರ್ತೀನಿ. ಸೊ ಅದನ್ನು ನೀವು ಫಾಲೋ ಮಾಡಿ ನಿಮ್ಮ TETಯಲ್ಲಿ ಒಂದು ಸಕ್ಸಸ್ ಕಾಣಿ ಅಂತಕ್ಕಂಥದ್ದನ್ನು ಹೇಳ್ತಾ ನಾನು ಮಾತು ವಿರಾಮ ನೀಡ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ಒಂದು ಸೆಷನಲ್ಲಿ 1st to 5th ನಾನು ಸಿಲೆಬಸ್ನ ರಿಲೀಸ್ ಮಾಡ್ತೀನಿ. ಅದಾದಮೇಲೆ ಕಂಟೆಂಟನ್ನು ಒಂದೊಂದಾಗಿ ರಿಲೀಸ್ ಮಾಡ್ತಕ್ಕಂಥದ್ದು. ಈಗ ನಾವು ಕರ್ನಾಟಕ ಟೆಟ್ ಬ್ಯಾಚನ್ನು ಅನ್ಅಕಾಡೆಮಿಲಿ ಲಾಂಚ್ ಮಾಡ್ತಾ ಇದ್ದೇವೆ June 1ರಿಂದ. ನೀವು ಜಾಯ್ನ್ ಆಗಿ ಬ್ಯಾಚ್ನಲ್ಲಿ ಯಶಸ್ಸನ್ನು ಕಾಣ್ಬೋದು. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ಅಟೆಂಡಿಂಗ್ ದಿಸ್ ಸೆಷನ್. ಹ್ಯಾವ್ ಎ ನೈಸ್ ಡೇ.